ಎಲ್ಲರಿಗೂ ನಮಸ್ತೆ, ನಾನು ನಿಮ್ಮ ಸಂಜಯ್. ಫ್ರೆಂಡ್ಸ್, ಇವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ನೆಟ್ವರ್ಕ್ ಮಾರ್ಕೆಟ್ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಕೂಡ ಸಕ್ಸಸ್ ಆಗಬೇಕು ಅಂತ ಹೊರಡ್ತಾ ಇದ್ದಾರೆ. ಬಟ್ ತುಂಬಾ ಜನ ಈ ಒಂದು ಇಂಡಸ್ಟ್ರಿಯಲ್ಲಿ ಕೆಲವು ಕಾರಣಗಳಿಂದ ಅವ್ರು ಫೇಲ್ ಆಗ್ತಾ ಇದ್ದಾರೆ. ಯಾವ ಕಾರಣಗಳು, ಎಷ್ಟು ಕಾರಣಗಳು? ಟೋಟಲ್ 26 ಕಾರಣಗಳಿವೆ. ಆ 26 ಕಾರಣಗಳಿಂದ ಅವರು ಫೇಲ್ ಆಗ್ತಾ ಇದ್ದಾರೆ. ಆ 26 ಕಾರಣಗಳು ಯಾವುದು ಅಂತ ಗೊತ್ತಾಗಿದ್ದೇ ಆಯ್ತು ಅಂದ್ರೆ 100% ನೀವು ಅದನ್ನ ಅವಾಯ್ಡ್ ಮಾಡ್ತೀರಾ. ಅದು ಅವಾಯ್ಡ್ ಮಾಡಿದ್ದಾಯ್ತು ಅಂದ್ರೆ ಸಕ್ಸಸ್ ಅನ್ನೋದ್ರಲ್ಲಿ ಯಾವುದೇ ಕಾರಣಕ್ಕೆ ಡೌಟ್ ಇರಲ್ಲ. ಸಕ್ಸಸ್ ಪಡ್ಕೊಳ್ತೀರಾ ಅಂತ ಹೇಳ್ತಾ, ಫ್ರೆಂಡ್ಸ್, ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲೇ ಬೆಲ್ ಬಟನ್ ಇದೆ, ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಮೇಜರ್ 26 ಕಾರಣಗಳನ್ನ ತಿಳಿಸ್ತಾ ಇದ್ದೀನಿ. ಸೊ ಆ 26 ಕಾರಣಗಳು ನೆಟ್ವರ್ಕ್ ಮಾರ್ಕೆಟಿಂಗ್ ಸಕ್ಸಸ್ ಮಂತ್ರಗಳು ಅಂತ ಹೇಳಿ. ಸೊ ಅಡ್ವಾನ್ಸ್ಡ್ ಟಾಪಿಕ್ ಅಲ್ಲಿ ನಿಮಗೆ ಆ ಒಂದು ವಿಚಾರ ಇರುವಂತದ್ದು. ಅಡ್ವಾನ್ಸ್ಡ್ ಅನ್ನೋ ಟಾಪಿಕ್ ಅಲ್ಲಿ 29ನೇ ಟಾಪಿಕ್ ಅಲ್ಲಿ ಇದೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. 29ನೇ ಟಾಪಿಕ್ ಅಂತಾನೆ ಹೇಳ್ಬೋದು. ಸೊ ಈ ಒಂದು ವಿಚಾರಗಳನ್ನ ನೀವು ಅವಾಯ್ಡ್ ಮಾಡಿದ್ದೇ ಆಯ್ತು ಅಂದ್ರೆ ಆಟೋಮೆಟಿಕಲಿ ನಿಮಗೆ ಸಕ್ಸಸ್ ಸಿಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಹೇಳ್ತಾ, ಫ್ರೆಂಡ್ಸ್, ಇವತ್ತು ಈ ಒಂದು ಇಂಡಸ್ಟ್ರಿ ಪಾಸಿಟಿವ್ ಆಗಬೇಕು, ನಮಗೂ ನಿಮಗೂ ಯಾವ ಮಟ್ಟದಲ್ಲಿ ಈ ಒಂದು ಬಿಸ್ನೆಸ್ ಅಲ್ಲಿ ಸಕ್ಸಸ್ ಸಿಗಬೇಕು ಅಂದ್ರೆ ಅಟ್ಲೀಸ್ಟ್ ಮುಂದಿನ ಪೀಳಿಗೆಗೆ, ನೆಕ್ಸ್ಟ್ ಜನರೇಷನ್ ಗೆ ನಾವು ಅವ್ರನ್ನ ಹುಡ್ಕೊಂಡೇ ಹೋಗೋದ್ಬೇಕಾಗಿಲ್ಲ. ಕಸ್ಟಮರ್ಸ್ ಗಳನ್ನ ಹುಡ್ಕೊಂಡೇ ಹೋಗೋದ್ಬೇಕಾಗಿಲ್ಲ. ನಾವು ಜಸ್ಟ್ ನಮ್ಮ ಮನೆ ಮುಂದೆ ನಮ್ಮ ಹೆಸರು, ನಾವು ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಥ ಕಂಪನಿ ಅಂತ ಹಾಕೊಂಡ್ರೆ ಸಾಕು, ಜನಗಳೇ ಹುಡ್ಕೊಂಡ್ ಬರ್ಬೇಕು ನಮ್ಮ ಮನೆಗೆ ಅಪ್ಲಿಕೇಶನ್ ತಗೊಂಡು. ಆ ಲೆವೆಲ್ಗೆ ಆಗ್ಬೇಕು ಅಂತ ಅಂದ್ರೆ ಇರೋದಕ್ಕೆ ಒಂದೇ ಒಂದು ಫಾರ್ಮುಲಾ, ಫ್ರೆಂಡ್ಸ್. ಏನಂತಂದ್ರೆ, ಇವತ್ತು ಇಂಡಸ್ಟ್ರಿಯಲ್ಲಿ ಬಂದಿರುವಂತ ಯಾರೆಲ್ಲ ಮೆಂಬರ್ಸ್ ಗಳಿದ್ದಾರೆ, ನಿಮ್ಮ ಟೀಮ್ ಮೆಂಬರ್ಸ್ ಅಂತ ಇರ್ಬೋದು ಅಥವಾ ನಿಮ್ಮ ಅಸೋಸಿಯೇಟ್ಸ್ ಗಳಿರ್ಬೋದು, ಅವ್ರು ಯಾವುದೇ ಕಾರಣಕ್ಕೂ, ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್ ಯಾವುದೇ ಕಾರಣಕ್ಕೂ ಈ ಇಂಡಸ್ಟ್ರಿ ಒಂದ್ಸಲ ಬಂದಾದ್ಮೇಲೆ ಫೇಲ್ ಆಗಿ ಹೊರಗಡೆ ಹೋಗ್ಬಾರ್ದು. ಇದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೀವು 10 ಜನ ಟೀಮ್ ನ ಲೀಡ್ ಮಾಡ್ತಾ ಇದ್ದೀರಾ ಅಂದ್ರೆ 10 ಜನನು ಸಕ್ಸಸ್ ಆಗ್ಬೇಕು, ಒಬ್ರು ಕೂಡ ಫೇಲ್ ಆಗ್ಬಾರ್ದು. ಆ ರೀತಿ ನೀವು ನೋಡ್ಕೋಬೇಕು ಅಂತಂದ್ರೆ ಅವರು ಎಲ್ಲೆಲ್ಲೆಲ್ಲ ಫೇಲ್ ಆಗ್ತಾರೆ ಆ ವಿಚಾರಗಳನ್ನ ನೀವು ತಿಳ್ಕೋಬೇಕಾಗತ್ತೆ. ಆ ವಿಚಾರಗಳನ್ನ ನೀವು ಎಜುಕೇಟ್ ಮಾಡ್ಬೇಕಾಗತ್ತೆ. ಇದನ್ನ ಮಾಡಬೇಡಿ, ಇದನ್ನ ಮಾಡಬೇಡಿ, ಇದನ್ನ ಮಾಡಿ, ಇದನ್ನ ಮಾಡಿ. ಈ ರೀತಿ ನೀವು ಯಾವಾಗ ಎಜುಕೇಟ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ, ಆಟೋಮೆಟಿಕಲಿ ಅವ್ರು ಸಕ್ಸಸ್ ಆಗಲ್ಲ, ಯಾವುದೇ ಡೌಟ್ ಇಲ್ಲ ಅಂತ ಹೇಳ್ತಾ, ಸೊ ದಯವಿಟ್ಟು ಈ 26 ಕಾರಣಗಳನ್ನ ತಿಳ್ಕೊಳ್ಳಿ, ಜೊತೆಗೆ 26 ಕಾರಣಗಳನ್ನ ನಿಮ್ಮ ಟೀಮ್ಗೆ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಆ 26 ಕಾರಣಗಳಲ್ಲಿ ಯಾವ್ಯಾವ ಒಂದನ್ನ ನಾನು ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಮೊದಲನೇ ಲೀಸ್ಟ್ ಮಾಡಿರುವಂತದ್ದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ನೀವು ಫೇಲ್ ಆಗಲು ಕಾರಣಗಳೇನೋದ್ರಲ್ಲಿ ಮೊದಲನೇ ರೀಸನ್ ಏನಂತಂದ್ರೆ, ನಿಮ್ಮ ಕನಸುಗಳನ್ನ ನೀವು ಲೀಸ್ಟ್ ಮಾಡಿರಲ್ಲ. ವೆರಿ ವೆರಿ ಇಂಪಾರ್ಟೆಂಟ್. ನೀವೇನಾದ್ರೂ ಈ ಇಂಡಸ್ಟ್ರಿಯಲ್ಲಿ ಫೇಲ್ ಆಗ್ತಾ ಇದ್ದೀರಾ ಅಂದ್ರೆ ನೋಟ್ ಮಾಡ್ಕೊಳ್ಳಿ, ನೀವು ಡ್ರೀಮ್ ಲಿಸ್ಟ್ ಮಾಡಿದ್ದೀರಾ ಅಂತ, ಅಂದ್ರೆ ನಿಮ್ಮ ಕನಸುಗಳನ್ನ ಪಟ್ಟಿ ಮಾಡಿದ್ದೀರಾ ಅಂತ. ಯಾರೆಲ್ಲ ಕನಸುಗಳನ್ನ ಪಟ್ಟಿ ಮಾಡದೆ ಈ ಒಂದು ಬಿಸ್ನೆಸ್ ಅಲ್ಲಿ ವರ್ಕ್ ಮಾಡ್ತಿದಾರೋ 100% ಬರ್ದಿಟ್ಕೊಳ್ಳಿ, ನಿಮ್ಗೆ ಸಕ್ಸಸ್ ಸಿಗೋದು ತುಂಬಾ ಲೇಟು. ಆದ್ರೂ ಕೂಡ ಸಿಕ್ಕಿದ್ರು ಕೂಡ ರೇರ್, ತುಂಬಾ ಜನ ಕಮ್ಮಿ ಅಂತಾನೆ ಹೇಳ್ಬೋದು. ಸೊ ದಯವಿಟ್ಟು ನೀವು ಈ ಒಂದು ಬಿಸ್ನೆಸ್ ಅಲ್ಲಿ ಸಕ್ಸಸ್ಫುಲ್ ಆಗ್ಬೇಕು ಅಂದ್ರೆ ನೀವು ಡ್ರೀಮ್ ಲಿಸ್ಟ್ ಮಾಡಬೇಕು. ಯಾವ ರೀತಿ ಮಾಡಬೇಕು? ಶಾರ್ಟ್ ಟರ್ಮ್, ಮಿಡ್ ಟರ್ಮ್, ಲಾಂಗ್ ಟರ್ಮ್ ಅಂತ. ಅಂದ್ರೆ ಅತಿ ಕಮ್ಮಿ ಪೀರಿಯಡ್ ಅಲ್ಲಿ ನೀವು ಅದನ್ನ ತಗೋಬಹುದು. 10,000ಕ್ಕಿಂತ ಕಮ್ಮಿ ಇರುವಂತ ಯಾವೆಲ್ಲ ಡ್ರೀಮ್ಸ್ ಗಳಿವೆಯೋ ಅವನ್ನ ಶಾರ್ಟ್ ಟರ್ಮ್ ಡ್ರೀಮ್ಸ್ ಅಂತ ಕರೀತಾರೆ. 1 ಲಕ್ಷಕ್ಕಿಂತ ಕಮ್ಮಿ, 10,000ದಿಂದ 1 ಲಕ್ಷ ರೂಪಾಯಿ ರೇಂಜ್ ಅಲ್ಲಿ ಇರುವಂತ ಪದಾರ್ಥಗಳನ್ನ ನೀವು ಬೈ ಮಾಡೋದನ್ನ ಮಿಡ್ ಟರ್ಮ್ ಡ್ರೀಮ್ಸ್ ಅಂತ ಕರೀತಾರೆ. ಲಾಂಗ್ ಟರ್ಮ್ ಡ್ರೀಮ್ಸ್ ಅಂತಂದ್ರೆ 1 ಲಕ್ಷದ ಮೇಲೆ ಕ್ರೋಸ್ ಟುಗೆದರ್ ಇರ್ಬೋದು ಆ ಡ್ರೀಮ್. ಸೊ ಈ ರೀತಿ 3 ಕ್ಯಾಟಗರಿ ನೀವು ಡ್ರೀಮ್ಸ್ ನ ಲೀಸ್ಟ್ ಮಾಡಬೇಕಾಗುತ್ತೆ. ಜೊತೆಗೆ ಆ ಡ್ರೀಮ್ ಸ್ಮಾರ್ಟ್ ಆಗಿರ್ಬೇಕಾಗುತ್ತೆ. ಸ್ಪೆಸಿಫಿಕ್, ಮೆಜರಬಲ್, ಅಚೀವಬಲ್, ರಿಯಲಿಸ್ಟಿಕ್, ಟೈಮ್ ಬೌಂಡ್. ಅಂದ್ರೆ ಈ ಒಂದು ಕಾರ್ ತಗೋತಾ ಇದೀನಿ, ಬರೀ ಕಾರ್ ಅನ್ನೋದು ಡ್ರೀಮ್ ಅಲ್ಲ. ಬಲನೋ ಕಾರ್, ರೆಡ್ ಕಲರ್, ಇಷ್ಟು ಅಮೌಂಟ್ 10 ಲಕ್ಷ ರೂಪಾಯಿ, ಇಂಥ ದಿನಕ್ಕೆ ಇಷ್ಟು ಜನ ಜೊತೆನೆ ತಗೊಳ್ತೀನಿ, ಇಷ್ಟು ಗಂಟೆಗೆ ತಗೋತೀನಿ ಅಂತ. ಸೊ ಈ ರೀತಿ ನೀವು ಸ್ಪೆಸಿಫಿಕ್ ಆಗಿ ಸ್ಮಾರ್ಟ್ ಆಗಿ ಆ ಡ್ರೀಮ್ ನ ಲೀಸ್ಟ್ ಮಾಡಬೇಕಾಗುತ್ತೆ. ಸೊ ಇವತ್ತೇನಾದ್ರೂ ನೀವು ಡ್ರೀಮ್ ಲಿಸ್ಟ್ ಮಾಡಿಲ್ಲ ಅಂದ್ರೆ ಐ ವೆರಿ ವೆರಿ ಸಾರಿ, ಫೇಲ್ ಆಗ್ತಾ ಇದ್ರೆ, ಯಾಕೆಂದ್ರೆ ನೀವು ಡ್ರೀಮ್ ಲಿಸ್ಟ್ ಮಾಡಿಲ್ಲ ಅಂತ. ಸೊ ಅಲ್ಲಿಗೆ ಎರಡನೇದು ಫ್ರೆಂಡ್ ಲಿಸ್ಟ್ ಮಾಡಿರೋದಿಲ್ಲ ನೀವು. ಸೊ ಯಾರೆಲ್ಲ ಫ್ರೆಂಡ್ ಲಿಸ್ಟ್ ಮಾಡಿದೆ, ನನಗೆ ತುಂಬಾ ಬೇಜಾರಾಗುತ್ತೆ ಫ್ರೆಂಡ್ಸ್. ತುಂಬಾ ಜನ ಇವತ್ತು ಸರ್ ನಾನು ಸಕ್ಸಸ್ ಆಗಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಸುಮ್ಮನೆ ಕಾಲ್ ಮಾಡಿ ಹೇಳ್ತಾ ಇರ್ತಾರೆ, ಬಟ್ ಫ್ರೆಂಡ್ ಲಿಸ್ಟೇ ಮಾಡಿರಲ್ಲ. ಸೊ ಇವತ್ತು ದಯವಿಟ್ಟು ಇವತ್ತೇನೆ ಖುದ್ದಾಗಿ ಫ್ರೆಂಡ್ ಲಿಸ್ಟ್ ನ ಮಾಡ್ಬೇಕಾಗುತ್ತೆ. ಡ್ರೀಮ್ ಲಿಸ್ಟ್ ಅಂಡ್ ಫ್ರೆಂಡ್ ಲಿಸ್ಟ್ ತುಂಬಾ ಇಂಪಾರ್ಟೆಂಟ್ ಕ್ಲಾರಿಫಿಕೇಶನ್ ಅಂತಾನೆ ಹೇಳ್ಬೋದು. ಈ ಒಂದು ಬಿಸ್ನೆಸ್ ಅಲ್ಲಿ ನೀವು ಸಕ್ಸಸ್ಫುಲ್ ಆಗಬೇಕು ಅಂತಂದ್ರೆ ಫ್ರೆಂಡ್ ಲಿಸ್ಟ್ ಯಾರೆಲ್ಲ ಮಾಡಿಲ್ಲ ಅವ್ರು ಇವತ್ತೇ ಕುತ್ಕೊಂಡು ಮಿನಿಮಮ್ 150 ಫ್ರೆಂಡ್ ಲಿಸ್ಟ್ ಮಾಡಬೇಕು. ಹಾಟ್, ವಾರ್ಮ್, ಕೋಲ್ಡ್ ಅಂತ ಹೇಳಿ. ಅಂದ್ರೆ ಜೀವನದಲ್ಲಿ ಬೆಳೆಯಲೇಬೇಕು ಅಂತ ಕಿಚ್ಚೋರ್ನ ಫಸ್ಟ್ ಲಿಸ್ಟ್ ಮಾಡಬೇಕು. ವಾರ್ಮ್ ಅಂದ್ರೆ ಈ ಕಡೆನೂ ಅಲ್ಲ ಈ ಕಡೆನೂ ಅಲ್ಲ ಅಂತವ್ರನ್ನ, ಮೀಡಿಯಂ ಇರೋರ್ನ ನೆಕ್ಸ್ಟ್ 50 ಮಾಡಬೇಕು. ವಾರ್ಮ್ ಅಂದ್ರೆ ತುಂಬಾ ಸೋಂಬೇರಿಗಳು ಅಂತವ್ರನ್ನ ಲಾಸ್ಟ್ 50 ಮಾಡಬೇಕು. ಬರೆಯುವಾಗ ನೆವರ್ ಪ್ರೀಜಡ್ ಅಂತ ಕರೀತಾರೆ. ಜಡ್ಜ್ ಮಾಡಿದ್ರೆ ನೀವು ಬರೀಬೇಕಾಗುತ್ತೆ. ಮೂರನೇದು, ಬಿಸ್ನೆಸ್ ಅಲ್ಲಿ ಗೋಲ್ ಸೆಟ್ ಮಾಡ್ಕೊಂಡಿರಲ್ಲ. ಅಂದ್ರೆ ನಿಮಗೆ ಎಕ್ಸಾಕ್ಟ್ ಗೋಲ್ ಇರಲ್ಲ. ನೆಕ್ಸ್ಟ್ ಏನಾಗಬೇಕು, ನೆಕ್ಸ್ಟ್ ವೀಕಿಗೆ ಏನಾಗಬೇಕು, ನೆಕ್ಸ್ಟ್ ತಿಂಗಳಿಗೆ ನಾನು ಏನ್ ಮಾಡಬೇಕು, ಎಷ್ಟು ಬಿಸ್ನೆಸ್ ತೆಗಿಬೇಕು, ಹೇಗೆ ವರ್ಕೌಟ್ ಮಾಡಬೇಕು, ಈ ರೀತಿ ಗೋಲ್ಗಳೇ ಇರಲ್ಲ. ಸೊ ದಯವಿಟ್ಟು ನೀವು ಗೋಲ್ ಸೆಟ್ ಮಾಡ್ಕೊಳ್ಳಿ. ಜೊತೆಗೆ ಬಿಸ್ನೆಸ್ ಆಗಿ ಸರಿ ಕಮಿಟ್ಮೆಂಟ್ ಕೊಡದೇ ಇರುವಂತದ್ದು, ಇದು ಮೂರನೇದು. ನಾಲ್ಕನೇದು, ಸೊ ತುಂಬಾ ಜನ ನಾನು ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಹೇಳ್ತಿರ್ತಾರೆ, ಟೈಮೇ ಕೊಡ್ತಾ ಇರಲ್ಲ. ಥಿಂಕ್ ಮಾಡಿ ಫ್ರೆಂಡ್ಸ್, ಇವತ್ತು ಡಿಗ್ರಿ ನೀವು ಕಂಪ್ಲೀಟ್ ಮಾಡೋದಕ್ಕೆ 15 ವರ್ಷ ಟೈಮ್ ಕೊಟ್ಟಿದ್ದೀರಾ, ಬಟ್ ಅದನ್ನ ಏನೂ ಪ್ರಯೋಜನ ಆಗಿಲ್ಲ. ತುಂಬಾ ಜನಕ್ಕೆ ಇನ್ನೂ ಜಾಬ್ ಸಿಗ್ತಾ ಇಲ್ಲ. ಅಂತದ್ರಲ್ಲಿ ಲ್ಯಾಕ್ಸ್ ಟುಗೆದರ್, ಕ್ರೋಸ್ ಟುಗೆದರ್ ಇನ್ಕಮ್ ಬರುವಂತ ಒಂದು ಬಿಸ್ನೆಸ್ ಗೆ ಎಷ್ಟು ನೀವು ಟೈಮ್ ಕೊಡಬೇಕಾಗುತ್ತೆ, ಕಮಿಟ್ಮೆಂಟ್ ಕೊಡಬೇಕಾಗುತ್ತೆ ಅಂತ. 5ನೇದು,
ಬಿಸ್ನೆಸ್ ಅಲ್ಲಿ ಗೆದ್ದೆ ಗೆಲ್ತೀನಿ ಅನ್ನೋದು ಆತ್ಮವಿಶ್ವಾಸನ ಕೆಲಸ ಮಾಡುವಂಥದ್ದು. ಅಂದ್ರೆ ನಾಲೆಡ್ಜೇ ಇರಲ್ಲ, ಬಟ್ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ. ಸುಮ್ಮನೆ ಸೆಲ್ಫ್ ಕಾನ್ಫಿಡೆನ್ಸ್ ವರ್ಕ್ ಮಾಡ್ತಾ ಇರ್ತೀರ, ನಾಲೆಡ್ಜೇ ಇರಲ್ಲ. ಸೊ ಫಸ್ಟ್ ಡೆಪ್ತ್ ಅರ್ಥ ಮಾಡ್ಕೊಳ್ಳಿ, ಅದಾದ್ಮೇಲೆ ಸೆಲ್ಫ್ ಕಾನ್ಫಿಡೆನ್ಸ್ ನ ಬೆಳೆಸ್ಕೊಳ್ಳಿ, ಅವಾಗ ಆಟೋಮೆಟಿಕಲಿ ಬಿಸ್ನೆಸ್ ಗ್ರೋ ಆಗ್ತೀರಾ. ನೆಕ್ಸ್ಟ್ ಒನ್, ಅಪ್ಲೈನ್ಸ್ ಗೆ ಗೌರವ ಕೊಡದೇ ಇರುವಂತದ್ದು, ಅಂದ್ರೆ ರೆಸ್ಪೆಕ್ಟ್ ಕೊಡುವಂಥದ್ದು. ತುಂಬಾ ಜನ ಮಾಡುವಂತ ಮಿಸ್ಟೇಕ್ ಏನಂತಂದ್ರೆ ಅಪ್ಲೈನ್ಸ್ ಗಳಿಗೆ ರೆಸ್ಪೆಕ್ಟ್ ಕೊಡ್ತಾ ಇರಲ್ಲ. ಸೊ ಅಪ್ಲೈನ್ಸ್ ರೆಸ್ಪೆಕ್ಟ್ ಕೊಡ್ತಿಲ್ಲ ಅಂದ್ರೆ ಇವತ್ತಿನ ರೆಸ್ಪೆಕ್ಟ್ ಕೊಡೋ ಸ್ಟಾರ್ಟ್ ಮಾಡಿ, ಅವ್ರು ಹೇಳೋದನ್ನ ಫಾಲೋ ಮಾಡೋದು ಸ್ಟಾರ್ಟ್ ಮಾಡಿ. ಜೊತೆಗೆ ತಾಳ್ಮೆ ಇರೋದಿಲ್ಲ, ಪೇಷನ್ಸ್ ಇರಲ್ಲ. ಫ್ರೆಂಡ್ಸ್, ಇವತ್ತು ಒಂದು ಕೋಳಿ ಮೊಟ್ಟೆ ಮರಿ ಆಗ್ಬೇಕು ಅಂದ್ರೆ 21 ದಿನ ಕಾವು ಕೊಡುತ್ತೆ, 21 ವೇಟ್ ಮಾಡ್ಲೇಬೇಕು. ಒಂದು ತಾಯಿ ಒಂದು ಮಗುನ ಇರಬೇಕು ಅಂದ್ರೆ 9 ತಿಂಗಳು ವೇಟ್ ಮಾಡ್ಲೇಬೇಕು. ಅಂತದ್ರಲ್ಲಿ ನೀವು ಒಂದು ಬಿಸ್ನೆಸ್ ಅಲ್ಲಿ ರಾತ್ರೋರಾತ್ರಿ ಕರೋಡ್ಪತಿ ಆಗ್ಬೇಕು ಅಂದ್ರೆ ಹೇಗಾಗ ಸಾಧ್ಯ? ಸೊ ಹಾಗಾಗಿ ಪೇಷನ್ಸ್ ಇಂದ ವರ್ಕ್ ಮಾಡಿ, ರಿಸಲ್ಟ್ ನ ಬಿಗಿನಿಂಗ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ಕೋಬೇಡಿ. ಫಸ್ಟ್ ನಾಲೆಡ್ಜ್ ನ ಎಕ್ಸ್ಪೆಕ್ಟ್ ಮಾಡಿ, ನಾಲೆಡ್ಜ್ ನ ತಿಳ್ಕೊಳ್ಳಿ. ಮಿನಿಮಮ್ 2 ಇಯರ್ಸ್ ಕರೆಕ್ಟ್ ಆಗಿ ನಾಲೆಡ್ಜ್ ಕಡೆ ನೀವು ಫೋಕಸ್ ಮಾಡಿದ್ದೆ ಅಂತಂದ್ರೆ, ಇಂಡಸ್ಟ್ರಿ ಏನೋ ತಿಳ್ಕೊಂಡಿದ್ದಕ್ಕೆ ನೀವು ಫೋಕಸ್ ಮಾಡಿದ್ದು ಅಂತಂದ್ರೆ 100% ದೊಡ್ಡ ಮಟ್ಟದ ಗ್ರೋ ಆಗ್ತೀರಾ. ಇದನ್ನ ಒಂದು ಎಜುಕೇಶನ್ ಅಂತ ತಗೊಳ್ಳಿ, ಎಜುಕೇಶನ್ ಇನ್ಸ್ಟಿಟ್ಯೂಟ್ ಸೇರ್ಕೊಂಡಿದ್ದೀರಿ, ಒಂದು ಡಿಗ್ರಿನ ಪಡ್ಕೊಳ್ಳೋದು ಸೇರ್ಕೊಂಡಿದ್ದೀನಿ, 2 ವರ್ಷ ನಾನು ಏನು ಎಕ್ಸ್ಪೆಕ್ಟ್ ಮಾಡೋದು ಬೇಡ ಅಂತ ನೀವು ವರ್ಕ್ ಮಾಡಿ, ಆದ್ರೂ ಕೂಡ ನಿಮಗೆ ಇನ್ಕಮ್ ಬರುತ್ತೆ, ಅದನ್ನ ಸ್ಕಾಲರ್ಶಿಪ್ ಅಂತ ಅನ್ಕೊಳ್ಳಿ, ಆಟೋಮೆಟಿಕಲಿ ದೊಡ್ಡ ಮಟ್ಟದ ಗ್ರೋ ಆಗ್ತೀರಾ. ಜೊತೆಗೆ ಬೇಗ ಸೋಲನ್ನ ಒಪ್ಕೊಳ್ಳುವಂಥದ್ದು. ಸೊ ಇದು ತುಂಬಾ ಇಂಪಾರ್ಟೆಂಟ್. ತುಂಬಾ ಜನ ಸ್ವಲ್ಪ ವರ್ಕ್ ಮಾಡಿ ರಿಸಲ್ಟ್ ಬಂದಿಲ್ಲ ಅಂತ ಅಂದ್ರೆ ಒಂದ್ 2-3 ತಿಂಗಳಿಗೆ ಲಾಸ್ಟ್ ಇನ್ಕಮ್ ಎಕ್ಸ್ಪೆಕ್ಟ್ ಮಾಡ್ಬಿಡ್ತಾರೆ. ರಿಸಲ್ಟ್ ಬಂದಿದ್ರೆ ಬೇಗ ಸೋಲ್ನ ಒಪ್ಕೊಂಡು ನನಗೆ ಇದಾಕೋ ಸೂಟ್ ಆಗ್ತಾ ಇಲ್ಲ, ಇದು ನನ್ ಕಪ್ ಆಫ್ ಟೀ ಅಲ್ಲ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತಾರೆ ಬಿಸ್ನೆಸ್. ಅಂತವ್ರಿಗೆ ಹೇಳೋದಂದ್ರೆ ನೋಡಿ, ನೆವರ್ ಗಿವ್ ಅಪ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಬಿಸ್ನೆಸ್ ತರ ತಗೊಳ್ಳಿ, 2 ವರ್ಷ ಸೀರಿಯಸ್ ಆಗಿ ಏನೇ ಕಷ್ಟಗಳು ಬಂದ್ರು, ಏನೇ ಕಮಿಟ್ಮೆಂಟ್ ಬಂದ್ರು ಅದನ್ನ ಸೈಡಿಗೆ ಇಟ್ಟು ಬಿಸ್ನೆಸ್ ಗೆ ಟೈಮ್ ಕೊಡಿ, ನಾಲೆಡ್ಜ್ ಕಡೆ ಗಮನ ಹರಿಸಿ. ಇಲ್ಲಿ ಹೆಚ್ಚು ನಾಲೆಡ್ಜ್ ನ ಯಾರು ತಗೋತಾರೋ ಅವ್ರು ದೊಡ್ಡ ಮಟ್ಟ ಗ್ರೋ ಆಗ್ತಾರೆ. ನಮಗೆ ಸಿಕ್ಕಿರುವಂತ ಅನಾಲಿಸಿಸ್ ಪ್ರಕಾರ ಯಾರು ಅತಿ ಹೆಚ್ಚು ಇಂಡಸ್ಟ್ರಿ ಬಗ್ಗೆ ತಿಳ್ಕೊಂಡಿದ್ರು ಅವರೆಲ್ಲರೂ ಕೂಡ ಇನ್ಕಮ್ ಮಾಡ್ತಾ ಇದ್ದಾರೆ. ಸೊ ನಾಲೆಡ್ಜ್ ಕಡೆ ಗಮನ ಹರಿಸಿ, ಬೇಗ ಸೋಲ್ನ ಒಪ್ಕೋಬೇಡಿ. ಜೊತೆಗೆ ಯಾವುದೇ ಕೆಲಸ ಮಾಡೋದಕ್ಕೆ ಸೋಂಬೇರಿತನ, ಸೊ ತುಂಬಾ ಏನಂತಾರಲ್ಲ ಕಂಫರ್ಟ್ ಝೋನ್ ಅಲ್ಲಿ ಇರ್ತಾರೆ, ಕೆಲಸ ಮಾಡೋದಕ್ಕೆ ಹಿಂಜರಿತಾ ಇರ್ತಾರೆ. ಸೊ ಅಂತವ್ರಿಗೆ ಹೇಳೋದಾದ್ರೆ ನೋಡಿ, ಅರಮನೆ ಕಟ್ಟಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ, ತುಂಬಾ ಟೈಮ್ ಹಿಡಿಯುತ್ತೆ. ನೀವು ಸಣ್ಣ ಮನೆ ಕಟ್ಟೋದಾದ್ರೆ ಬೇಗ ಕಟ್ಬಿಡ್ಬೋದು. ಸೊ ಇಲ್ಲಿ ನೀವು ಅರಮನೆ ಕಟ್ತಿರೋದು ಟೈಮ್ ಹಿಡಿಯುತ್ತೆ. ಸೊ ಹಾಗಾಗಿ ನಿಮ್ಮ ಕಮಿಟ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೋಮೇರಿತನ ಇದ್ರೆ ಸೈಡಿಗೆ ಇಡಿ. ಜೊತೆಗೆ ಪದೇ ಪದೇ ಮಾಡಿ ತಪ್ಪುಗಳನ್ನ ಮಾಡ್ತಾನೆ ಇರುವಂತದ್ದು. ಸೊ ತುಂಬಾ ಜನ ಅದನ್ನ ಮೇನ್ ಮಿಸ್ಟೇಕ್ ಮಾಡ್ತಾರೆ. ಈ ಸಲ ಈ ರೀತಿ ಇನ್ವೈಟ್ ಮಾಡ್ಬಿಡಿ ಅಂತ ಹೇಳಿರ್ತಾರೆ, ಹಂಗೆ ಇನ್ವೈಟ್ ಮಾಡ್ತಾರೆ. ಸೊ ಮಾಡಿರೋ ಮಿಸ್ಟೇಕ್ಸ್ ನ ಮತ್ತೆ ಮಾಡ್ತಾನೆ ಇದ್ರೆ ನೀವು ಸಕ್ಸಸ್ ಆಗ ಸಾಧ್ಯ ಇಲ್ಲ. ಜೊತೆಗೆ ಸರಿಯಾದ ರೀತಿಯಲ್ಲಿ ಇನ್ವಿಟೇಷನ್ ಮಾಡದೇ ಇರುವಂತದ್ದು. ಫ್ರೆಂಡ್ಸ್, ಇವತ್ತು ಇನ್ವಿಟೇಷನ್ ಮಾಡೋದಕ್ಕೆ ಕೆಲವು ಸ್ಟಾಟಸ್ ಗಳಿವೆ, ಕೆಲವು ವಿಡಿಯೋಸ್ ಗಳನ್ನ ಮಾಡಿದೀನಿ, ಅದನ್ನ ಚಾಚುತ್ತೆ ಫಾಲೋ ಮಾಡಿ. ಹೀಗೆ ಇನ್ವೈಟ್ ಮಾಡ್ಬೇಕು ಅಂತ ಇದೆ, ಹಾಗೆ ಇನ್ವೈಟ್ ಮಾಡೋದು ನೀವು ಕೂಡ ಸಕ್ಸಸ್ಫುಲ್ ಆಗುವಂತದ್ದು. ಪರ್ಸನಲ್ ಕಾನ್ಫಿಡೆನ್ಸ್ ಸರಿಯಾಗಿ ಕೊಡದೇ ಇರುವಂತದ್ದು. ನಿಮ್ಮ ಫ್ರೆಂಡಿಗೆ ನಿಮ್ಮ ಬಿಸ್ನೆಸ್ ಅಲ್ಲಿ ಜಾಯಿನ್ ಆಗಬೇಕು ಅಥವಾ ಅವ್ರು ಅಡ್ಮಿಷನ್ ಆಗಬೇಕು ಅಂತಂದ್ರೆ ನೀವು ಹೇಗೆ ಕಾನ್ಫಿಡೆನ್ಸ್ ಕೊಡ್ತೀರಾ, ಹೇಗೆ ಬಿಲೀಫ್ ತುಂಬ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕರೆಕ್ಟ್ ಆಗಿ ಪರ್ಸನಲ್ ಕಾನ್ಫಿಡೆನ್ಸ್ ಕಲಿಬೇಕಾಗುತ್ತೆ. ಜೊತೆಗೆ ಪ್ಲಾನ್ ಆಗಿದೆ ಅದು ಪ್ರೆಸೆಂಟೇಷನ್ ಆಗಿದೆ 24 ಗಂಟೆ 40 ನಿಮಿಷ ಫಾಲೋ ಅಪ್ ಮಾಡಿಸ್ತೇ ಇರುವಂತದ್ದು. ತುಂಬಾ ಜನ ಪ್ರೆಸೆಂಟೇಷನ್ ಮಾಡಿ ಬಿಟ್ಬಿಡ್ತಾರೆ, ಯಾವಾಗಲೂ ಒಂದು ವಾರ ಅಥವಾ 1 ತಿಂಗಳು ಕೇಳ್ತಾರೆ ಏನ್ ಮಾಡಿದೆ ನಿನ್ ಡಿಸಿಷನ್ ಅಂತ ಹೇಳಿ. ಸೊ ಆ ಟೆಕ್ನಿಕಲ್ ನೀವು ಪ್ಲಾನಿಂಗ್ ಆಗುವ ಪ್ರೆಸೆಂಟೇಷನ್ ಆದ್ಮೇಲೆ 24 ಗಂಟೆ 40 ನಿಮಿಷ ನೀವು ಅವ್ರಿಗೆ ಫಾಲೋ ಅಪ್ ಮಾಡಿಸಬೇಕು. ಜೊತೆಗೆ ನೆಗೆಟಿವ್ ಆಗಿ ಆಲೋಚನೆ ಮಾಡೋದು, ಇದು ಬರುತ್ತೋ ಇಲ್ವೋ, ಬಿಸ್ನೆಸ್ ಅಲ್ಲಿ ನನಗೆ ಆಗುತ್ತೋ ಇಲ್ವೋ, ನಾನು ನಿಜವಾಗ್ಲೂ ಅಚೀವ್ಮೆಂಟ್ ಮಾಡ್ತೀನಿ ಇಲ್ವೋ, ಈ ರೀತಿ ನೆಗೆಟಿವ್ ಆಗಿ ಆಲೋಚನೆ ಮಾಡೋದನ್ನು ಕೂಡ ನೀವು ಫೇಲ್ ಆಗ್ತೀರಾ. ಜೊತೆಗೆ ಡ್ರೆಸ್ ಕೋಡ್ ನೀವು ಕರೆಕ್ಟ್ ಆಗಿ ಮೇಂಟೈನ್ ಮಾಡದೇ ಇರೋದನ್ನು ಕೂಡ ನೀವು ಫೇಲ್ ಆಗ್ತೀರಾ. ತುಂಬಾ ಜನ ಟೀ ಶರ್ಟ್ ಹಾಕೊಂಡು ಏನು ವಿಚಿತ್ರವಾಗಿ ಡ್ರೆಸ್ ಕೋಡ್ ಅಲ್ಲಿ ಅರ್ಧೋಗಿರೋ ಸ್ಲಿಪ್ಪರ್ ಅರ್ಧೋಗಿರೋ ಶೂ ಅಲ್ಲಿ ನೀವು ಬಿಸ್ನೆಸ್ ಮಾಡ್ತಾ ಇರ್ತೀರಾ. ಸೊ ಈ ರೀತಿಯಿಂದನೂ ಕೂಡ ನೀವು ಫೇಲ್ ಆಗ್ತೀರಾ. ಜೊತೆಗೆ ಕರೆಕ್ಟ್ ಆಗಿ ಕಂಪ್ನಿ ಬಗ್ಗೆ ಇನ್ಫಾರ್ಮೇಶನ್ ಕೊಡದೇ ಇರೋದು. ತುಂಬಾ ಜನ ಮಾಡುವಂತ ಮಿಸ್ಟೇಕ್, ಕಂಪ್ನಿ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಂಡಿರಲ್ಲ, ಆದ್ರೂ ಕೂಡ ಕಂಪ್ನಿ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ಹೋಗ್ತಾ ಇರ್ತಾರೆ. ಸೊ ಆಗ ಮಾಡೋದ್ರಿಂದ ಕೂಡ ಬಿಸ್ನೆಸ್ ಅಲ್ಲಿ ಫೇಲ್ ಆಗೋ ಚಾನ್ಸ್ ಇರುತ್ತೆ. ಜೊತೆಗೆ ಎಲ್ಲ ನನಗೆ ಗೊತ್ತಿದೆ ಅನ್ನೋ ಮನೋಭಾವನೆಯಲ್ಲಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಅರ್ಧಂಬರ್ಧ ತಿಳ್ಕೊಂಡು ಬಿಸ್ನೆಸ್ ಮಾಡಿದ್ರೆ 100% ಫೇಲ್ ಆಗೋದು ಯಾವುದೇ ಡೌಟ್ ಇಲ್ಲ. ಸೊ ಹಾಗಾಗಿ ಪೂರ್ತಿ ತಿಳ್ಕೊಳ್ಳಿ, ಅರ್ಧಂಬರ್ಧ ತಿಳ್ಕೊಳಕ್ ಹೋಗ್ಬೇಡಿ. ತಿಳ್ಕೊಂಡಿದ್ದೀನ ಮನೋಭಾವನೆ ತೆಗೆದ್ಬಿಡಿ, ಎಂಟಿ ಮೈಂಡ್ ಅಲ್ಲಿ ವರ್ಕ್ ಮಾಡಿ. ಆಗ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪ್ನಿಗಳನ್ನ ಬದಲಾಯಿಸುವಂತದ್ದು. ಥಿಂಕ್ ಮಾಡಿ, 1-2 ವರ್ಷ ಒಂದು ಕಂಪ್ನಿ ವರ್ಕ್ ಮಾಡಿರ್ತೀರಾ, ಅದ್ರ ಒಂದು ಒಳ್ಳೆ ಸಕ್ಸಸ್ ಸಿಗ್ತಾ ಇರುತ್ತೆ, ಆ ಟೈಮಲ್ಲಿ ಕಂಪ್ನಿ ಶಿಫ್ಟ್ ಮಾಡ್ಬಿಡುವಂಥದ್ದು. ಸೊ ಈ ರೀತಿ ಕಂಪ್ನಿಗಳನ್ನ ಬದಲಾಯಿಸೋದು ಕೂಡ ನೀವು ಸಕ್ಸಸ್ ಆಗ ಸಾಧ್ಯ ಇಲ್ಲ. ಟ್ರೈನಿಂಗ್ಸ್ ಗೆ ರೆಗ್ಯುಲರ್ ಆಗಿ ಅಟೆಂಡ್ ಆಗದೆ ಇರುವಂತದ್ದು, ಇದು ವೆರಿ ವೆರಿ ಇಂಪಾರ್ಟೆಂಟ್. ಫ್ರೆಂಡ್ಸ್, ಇದರಲ್ಲಿ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್. ಎಜುಕೇಶನ್ ಟೆಂಪಲ್ ಆಫ್ ನಾಲೆಡ್ಜ್ ಅಂತ ಕರೀತಾರೆ. ಆ ಒಂದು ಪ್ಲೇಸ್ ಟ್ರೈನಿಂಗ್ ಪ್ಲೇಸ್. ಆ ಪ್ಲೇಸಿಗೆ ಯಾವ ಚಾನ್ಸ್ ಸಿಗುತ್ತೋ ಅಲ್ಲೆಲ್ಲೂ ಕೂಡ ಮಿಸ್ ಮಾಡಿದ್ರೆ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ರೆಗ್ಯುಲರ್ ಆಗಿ ಅಟೆಂಡ್ ಮಾಡಿಲ್ಲ ನೀವು ಸಕ್ಸಸ್ ಆಗದೆ ಇರೋಕ್ಕೆ ಕಾರಣ ಆಗಿದೆ. ಜೊತೆಗೆ ಕಮ್ಯುನಿಕೇಶನ್ ಸ್ಕಿಲ್ ನ ಡೆವಲಪ್ ಮಾಡ್ಕೊಳ್ಳದೆ ಇರೋದು. ಯಾವ ರೀತಿ ಯಾವ ಪರ್ಸನ್ ಹತ್ರ ಹೇಗೆ ಮಾತಾಡಬೇಕು, ಇದನ್ನ ನಿಮ್ ಲೀಡರ್ಸ್ ನೋಡಿ ಕಲ್ತ್ಕೋಬೇಕಾಗುತ್ತೆ. ಕಮ್ಯುನಿಕೇಶನ್ ಸ್ಕಿಲ್ಸ್ ಕಡೆ ಗಮನ ಹರಿಸಿ. ಜೊತೆಗೆ ಅಪ್ಲೈನ್ ಹೇಳಿದ ಮಾತುಗಳನ್ನ ಕೇಳದೇ ಇರುವಂತದ್ದು. ನಿಮ್ದೇ ಅಂತ ಸ್ಟ್ರಾಟಜಿ ವರ್ಕ್ ಮಾಡ್ತಾ ಇರ್ತೀರಾ, ಅಪ್ಲೈನ್ ಮಾತನ್ನ ಕೇಳದೆ ವರ್ಕ್ ಮಾಡ್ತಾ ಇರ್ತೀರಾ. ಹಾಗಾಗಿ ಅಪ್ಲೈನ್ ಹೇಳಿದ ಮಾತುಗಳನ್ನ ನೀವು ಮಿಸ್ ಮಾಡ್ದಂಗೆ ಫಾಲೋ ಮಾಡ್ಬೇಕಾಗುತ್ತೆ. ಜೊತೆಗೆ ಡೌನ್ಲೈನ್ಸ್ ಮೇಲೆ ದಬ್ಬಾಳಿಕೆ ಮಾಡುವಂತದ್ದು. ಅಂದ್ರೆ ಅವ್ರಿಗೆ ಆರ್ಡರ್ ಮಾಡ್ತಾ ಇರ್ತಾರೆ, ಹಿಂಗೆ ಮಾಡ್ಬೇಕು ಅಂತ. ನೋಡಿ, ಇವತ್ತು ಯಾರ್ಯಾರ ಮಾತು ಕೇಳಲ್ಲ, ಅಪ್ಪ ಹೇಳಿದ ಮಾತನ್ನ ಮಗನೇ ಕೇಳಲ್ಲ. ಅಂತದ್ರಲ್ಲಿ ನಿಮ್ಮ ಮಾತುಗಳನ್ನ ಡೌನ್ಲೈನ್ಸ್ ಆರ್ಡರ್ ಮಾಡೋದಕ್ಕೆ ಕೇಳ್ತಾರೆ. ರಿಕ್ವೆಸ್ಟ್ ಮಾಡಿ ಬಿಸ್ನೆಸ್ ಮಾಡೋದನ್ನ ನೀವು ಕಲ್ತ್ಕೋಬೇಕಾಗುತ್ತೆ. ಜೊತೆಗೆ ಕಂಪ್ನಿಯಲ್ಲಿರುವಂತ ಪ್ರಾಡಕ್ಟ್ ಬಗ್ಗೆ ಮಾಹಿತಿ ತಿಳ್ಕೊಡದೇ ಇರೋದು. ಬರೀ ಬಿಸ್ನೆಸ್ ಪ್ರಮೋಟ್ ಮಾಡ್ತಿರ್ತಾರೆ. ಹಿಂಗ್ ರೆಫರ್ ಮಾಡಿದ್ರೆ ಇಷ್ಟು ಇನ್ಕಮ್ ಬರುತ್ತೆ, ಹಿಂಗ್ ರೆಫರ್ ಮಾಡಿದ್ರೆ ಇಷ್ಟು ಇನ್ಕಮ್ ಬರುತ್ತೆ. ಫಸ್ಟ್ ನೀವು ಮಾಡ್ಬೇಕಿರೋದು ಫ್ರೆಂಡ್ಸ್, ನಿಮ್ಮ ಕಂಪ್ನಿಯಲ್ಲಿ ಯಾವ ಪ್ರಾಡಕ್ಟ್ಸ್ ಗಳಿವೆ, ಅದರಿಂದ ಏನ್ ಬೆನಿಫಿಟ್ಸ್ ಇದೆ, ಅದರಿಂದ ಏನೆಲ್ಲ ಜನಗಳಿಗೆ ಒಳ್ಳೊಳ್ಳೆ
ಬೆನಿಫಿಟ್ಸ್ ಗಳು ಸಿಗುತ್ತೆ. ಇವೆಲ್ಲ ವಿಚಾರಗಳನ್ನ ನೀವು ಜನಗಳಿಗೆ ಶೇರ್ ಮಾಡಿದಾಗ ಮಾತ್ರ, ಅದನ್ನ ತಿಳ್ಕೊಂಡಾಗ ಮಾತ್ರ ಈ ಬಿಸ್ನೆಸ್ ನಿಲ್ಲಕ್ಕೆ ಸಾಧ್ಯ. ಫಸ್ಟ್ ನಿಮ್ ಕಂಪನಿ ಪ್ರಾಡಕ್ಟ್ಸ್ ಗಳಿಗೆ ತಿಳ್ಕೊಳ್ಳಿ. ಜೊತೆಗೆ ಡೌನ್ಲೈನ್ಸ್ ಅಂಡ್ ಅಪ್ಲೈನ್ಸ್ ಗಳ ಮಧ್ಯೆ ಪ್ರತಿದಿನ ಕಮ್ಯುನಿಕೇಟ್ ಮಾಡುವಂತದ್ದು. ತುಂಬಾ ಜನ ಮಾಡದೇ ಇರ್ತಾರೆ, ಅಪ್ಲೈನ್ಸ್ ಹತ್ರನೂ ಮಾತಾಡಲ್ಲ, ಡೌನ್ಲೈನ್ಸ್ ಹತ್ರ ಮಾತಾಡ್ತಾರೆ, ಸುಮ್ಮನೆ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಅದರಿಂದ ನೀವು ಫೇಲ್ ಆಗೋದಕ್ಕೆ ಕಾರಣ ಇರುತ್ತೆ. ಜೊತೆಗೆ ತಾನ್ ಮಾತ್ರ ಬೆಳಿಬೇಕು ಅನ್ನೋ ಸ್ವಾರ್ಥ ಮನೋಭಾವನೆ, ಅಂದ್ರೆ ನೀವು ಮಾತ್ರ ಬೆಳಿಬೇಕು, ಡೌನ್ಲೈನ್ಸ್ ಬೆಳಿಬಾರ್ದು ಅಂತ ಈ ಒಂದು ಮೈಂಡ್ ಸೆಟ್ ಇಟ್ಕೊಂಡ್ರೆ 100% ಇಂಡಸ್ಟ್ರಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈ ಒಂದು ಇಂಡಸ್ಟ್ರಿ ಇರುವಂತಂದ್ರೆ ಬೇರೆಯವ್ರನ್ನ ಬೆಳೆಸಿ ಬೆಳೆಯುವಂತ ಒಂದು ಇಂಡಸ್ಟ್ರಿ. ಸೊ ಹಾಗಾಗಿ ಫ್ರೆಂಡ್ಸ್, ದಯವಿಟ್ಟು ಸ್ವಾರ್ಥತೆನ ತೆಗೀರಿ, ಈಗೋ ಅನ್ನೋದನ್ನ ತೆಗೀರಿ, ನಾನು ಅನ್ನೋದನ್ನ ಬಿಡಿ, ನಾವು ಅನ್ನೋದನ್ನ ಬೆಳೆಸ್ಕೊಳ್ಳಿ. ಆಟೋಮೆಟಿಕಲಿ ಬಿಸ್ನೆಸ್ ಗೆಲ್ತೀರಾ. ನಾಳೆ ಕೆಲಸಗಳನ್ನ ಇವತ್ತೇ ಅರೇಂಜ್ ಮಾಡ್ಕೊಡದೇ ಇರುವಂತದ್ದು, ಇದು ಒಂದು ಇಂಪಾರ್ಟೆಂಟ್ ಇದೆ. ತುಂಬಾ ಜನ ಅವತ್ತಿನ ಕೆಲಸ ಅವತ್ತ ವರ್ಕ್ ಮಾಡೋದಕ್ಕೆ ಹೋಗ್ತಾರೆ. ಸೊ ಬೆಳಗ್ಗೆ 10 ಗಂಟೆಗೆ ಎದ್ಬಿಟ್ಟು ಅವಾಗ ಕಾಲ್ ಮಾಡ್ತಾರೆ, ಯಾವಾಗ ಸಿಗ್ತೀಯ ಅಂತ. ಅವ್ರು ನಾಳೆ ಸಿಗ್ತೀನಿ ಅಂತ ಹೇಳ್ತಾರೆ. ಅದೇ ನೆನ್ನೆ ಕಾಲ್ ಮಾಡ್ಕೊಂಡಿದ್ರೆ ಇವಾಗ ಸಿಗ್ತಾ ಇದ್ರ. ಸೊ ಟೈಮ್ ನ ಮ್ಯಾನೇಜ್ ಮಾಡೋದು ಗೊತ್ತಿರ್ಬೇಕು. ನಾಳೆ ಕೆಲಸಗಳನ್ನ ಇವತ್ತೇ ಮಾಡೋದಕ್ಕೆ ನೀವು ಪ್ಲಾನ್ ಮಾಡ್ಕೋಬೇಕಾಗುತ್ತೆ. ಸೊ ಇಷ್ಟು ವಿಚಾರಗಳು, ಟೋಟಲ್ 26 ಕಾರಣಗಳಿವೆ. ಈ 26 ಕಾರಣಗಳು ನಾನು ಏನೇ ಹೇಳಿದೀನಿ ಅದು ಕರೆಕ್ಷನ್ ಮಾಡ್ಕೊಂಡಿದ್ದಾಯ್ತು ಅಂದ್ರೆ ಫ್ರೆಂಡ್ಸ್ 100% ಹೇಳ್ತೀನಿ, ನೀವು ಇಂಡಸ್ಟ್ರಿ ಫೇಲ್ ಆಗೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. 100% ಸಕ್ಸಸ್ ಆಗ್ತೀರಾ ಅಂತ ಹೇಳ್ತಾ, ಸೊ ನನ್ನ ಉದ್ದೇಶ ಫ್ರೆಂಡ್ಸ್, ಈ ಒಂದು ಇಂಡಸ್ಟ್ರಿಯಲ್ಲಿ ಯಾರು ಕೂಡ ಫೇಲ್ ಆಗಬಾರ್ದು. ಯಾಕೆಂತಂದ್ರೆ ಇಂಥ ಒಂದು ಬಿಸ್ನೆಸ್, ಇಂಥ ಒಂದು ಪವಿತ್ರವಾದ ಬಿಸ್ನೆಸ್ ನಮಗೆ ಸಿಕ್ಕಿದೆ. ವಿ ಆರ್ ಸೋ ಲೈಕ್ 21ನೇ ಶತಮಾನದಲ್ಲಿ ನಮಗೂ ನಿಮಗೂ ಸಿಕ್ಕಿದೆ ಅಂತಂದ್ರೆ ಎಷ್ಟು ದೇವರಿಗೆ ಕೈ ಮುಗಿದ್ರು ಕೂಡ ಸಾಲಲ್ಲ. ಸೊ ಹಾಗಾಗಿ ಫ್ರೆಂಡ್ಸ್, ನಾನು ಹೇಳ್ತಿರುವಂತದ್ದು, ಈ ಒಂದು ಇಂಡಸ್ಟ್ರಿಯಲ್ಲಿ ಯಾರು ಕೂಡ ಫೇಲ್ ಆಗಬಾರ್ದು. ಫೇಲ್ ಆಗದೇ ನಾವು ನೀವು ನೋಡ್ಕೊಳ್ಬೇಕು ಅಂತ ಒಂದು ಜವಾಬ್ದಾರಿ ನಮ್ಗೆ ಸಿಕ್ಕಿದೆ. ಸೊ ಹಾಗಾಗಿ ದಯವಿಟ್ಟು ಈ ಒಂದು ರೀಸನ್ ಏನ್ ಕಾರಣಗಳಿವೆ ಅದನ್ನೆಲ್ಲರಿಗೂ ಶೇರ್ ಮಾಡಿ ವಿಡಿಯೋಸ್. ಜೊತೆಗೆ ಈ ಒಂದು ವಿಚಾರ ಈ ಒಂದು ಬುಕ್ ಅಲ್ಲಿ ಇಂಪಾರ್ಟೆಂಟ್ ಆಗಿ ಶೇರ್ ಮಾಡಿದೀನಿ. ಸೊ ಈ ಒಂದು ವಿಚಾರಗಳನ್ನ ನೀವು ರೆಗ್ಯುಲರ್ ಆಗಿ, ನಾನು ಆಲ್ರೆಡಿ ಹೇಳಿದ್ದೀನಿ 66 ದಿನದ ಹೋಮ್ ವರ್ಕ್ ಅಂತ, ಇಲ್ಲಿ 66 ಟಾಪಿಕ್ಸ್ ಗಳಿವೆ. ಆ 66 ಟಾಪಿಕ್ಸ್ ನ ಪ್ರತಿದಿನ ಒಂದೊಂದು ಟಾಪಿಕ್ಸ್ ನೀವು ತಿಳ್ಕೋಬೇಕು. ಅದನ್ನ ನಿಮ್ ಫ್ರೆಂಡ್ಸ್ ಗಳಿಗೆ ಮಾತಾಡಬೇಕು, ಅಥವಾ ನಿಮ್ ಟೀಮ್ ಮೆಂಬರ್ಸ್ ಗಳಿಗೆ ಮಾತಾಡಬೇಕು. ಈ ರೀತಿ 66 ದಿನ ನೀವು ಮಾಡಿದ್ದೆ ಆಯ್ತು ಅಂದ್ರೆ ಮಿನಿಮಮ್ 1 ಲಕ್ಷ ದುಡಿಯೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಹೇಳ್ತಾ, ಒಂದು ಪುಸ್ತಕ ಬೇಕು ಅಂತ ಅಂದ್ರೆ ನಿಮಗೆ 9986409556 9986409556 ಕೆಳಗಡೆ ನಿಮಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಈ ಒಂದು ನಂಬರ್ಗೆ ಗೂಗಲ್ ಪೇ ಅಥವಾ ಫೋನ್ ಪೇ ಅಥವಾ ಪೇಟಿಎಂ ನೀವು 299 ರೂಪಾಯಿ ಮಾಡಿ ಅದ್ರ ಸ್ಕ್ರೀನ್ ಶಾಟ್ ವಿತ್ ನಿಮ್ ಕಂಪ್ಲೀಟ್ ಅಡ್ರೆಸ್ ಕಳ್ಸಿಕೊಟ್ರೆ ಈ ಒಂದು ಅಡ್ರೆಸ್ಗೆ, ನಿಮ್ಮ ಅಡ್ರೆಸ್ಗೆ ಕೊರಿಯರ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ಇದೇ ನಂಬರ್ ವಾಟ್ಸ್ಆಪ್ ಇದೆ 9986409556. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡಿದ್ರು ಕೂಡ ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಅಂತ ಹೇಳ್ತಾ, ಸೊ ಎಲ್ಲರೂ ಕೂಡ ಈ ಒಂದು ಇಂಡಸ್ಟ್ರಿಯಲ್ಲಿ ಬೆಳೀರಿ, ಗೆಲ್ರಿ ಅಂತ ಹೇಳ್ತಾ ನಾನು ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.